ಭೂಮಿ ಮೇಲೆ ಕೋಟ್ಯಾಂತರ ಜೀವಿಗಳಿವೆ. ಆದರೆ ಎಲ್ಲ ಜೀವಿಗಳಿಗೂ ಬೆಳಕು ದೊರೆಯೋದು, ಅವುಗಳ ಜೀವನ ನಡೆಯೋದು ಸೂರ್ಯನ ಬೆಳಕಿನಿಂದ. ಯೋಚನೆ ಮಾಡಿ, ಹಾಗಾದ್ರೆ ಸೂರ್ಯ ಒಂದು ವರ್ಷದಲ್ಲಿ ಎಷ್ಟು ಹೈಡ್ರೋಜನ್ ಸುಡಬಹುದು, ಹೊರ ಹಾಕಬಹುದು ಅಂತ? 220 ಲಕ್ಷ ಕೋಟಿ ಟನ್. ಹೌದು, ಇಷ್ಟು ಹೈಡ್ರೋಜನ್ನ ಸೂರ್ಯ ಪ್ರತಿ ವರ್ಷ ಹೊರಗಾಗ್ತಾನೆ. ಹಾಗಾದ್ರೆ ಸೂರ್ಯನ ಮೇಲೆ, ಸೂರ್ಯನ ಹತ್ರ ಇನ್ನೆಷ್ಟು ಬೆಂಕಿ ಇರ್ಬೋದು? ಇಂಥ ಬೆಂಕಿ ಜೊತೆ ಆಡೋದು ಅಂದ್ರೆ ಕೆಲವ್ರಿಗೆ ಹವ್ಯಾಸ ಆಗ್ಬಿಟ್ಟಿರುತ್ತೆ. ಸರಿ, ಹಾಗಾದ್ರೆ ಮನುಷ್ಯ ತನ್ನ ಕಣ್ಣಿಂದ ಬೆಂಕಿಯನ್ನು ಚಿಮ್ಮಿಸೋದನ್ನ ನೋಡಿದೀರಾ? ನಮ್ಮ ಮುಂದಿನ ಪರ್ಫಾರ್ಮರ್ ಒಂದು ರೀತಿ ಅದೇ ತರದವ್ರೆ. ಪ್ಲೀಸ್ ವೆಲ್ಕಮ್ ಸುಭಾಷ್ ಚಂದ್ರ ಫ್ರಮ್ ಗುರ್ದಾಸ್ಪುರ್, ಪಂಜಾಬ್. ಈಗ ಸುಭಾಷ್ ಚಂದ್ರ ಅವರು ತಾವೇ ರೆಡಿ ಮಾಡ್ಕೊಂಡಿರುವಂತ ಕನ್ನಡಕನ ಧರಿಸಿ, ಮೂಗಿನ ಮೂಲಕ ಒಂದು ಸಣ್ಣ ಪೈಪ್ ಅನ್ನ ತೂರಿಸಿ ಅದನ್ನ ಗಂಟ್ಲಿಂದ ಹೊರತೆಗೆದು, ನಂತರ ಉರಿಯುವ ಬೆಂಕಿಯನ್ನ ಬಾಯಿಂದ ಒಳಗೆ ಎಳ್ಕೊಂಡು, ಮೊದಲು ಬಾಯಿಂದ ಬೆಂಕಿಯ ಫ್ಲೇಮ್ ಅನ್ನ ಉಗುಳುತ್ತಾ, ನಂತರ ಕಣ್ಣಿಂದ ಅಂದ್ರೆ ಕನ್ನಡಕದ ಮುಂಭಾಗದಿಂದ ಬೆಂಕಿಯನ್ನ ಚಿಮ್ಮಿಸ್ತಾರೆ. ಕೇಳೋದಕ್ಕೆ ಥ್ರಿಲ್ ಅನ್ನಿಸ್ತಾ ಇದೆ ಅಲ್ವಾ? ಬನ್ನಿ ಹಾಗಾದ್ರೆ ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಂಕಿ ಜೊತೆಗೇನ ರೋಮಾಂಚಕಾರಿ ಸರಸ ಸಾಹಸವನ್ನ. ಶಬ್ಬಾಷ್ ಸುಭಾಷ್ ಚಂದ್ರ, ಶಬ್ಬಾಷ್ ಇಂಡಿಯಾ.